ಇನ್ನು ಮಹಾರಾಷ್ಟ್ರದಲ್ಲಿ ಶುರುವಾಗುತ್ತಾ ರೆಸಾರ್ಟ್ ರಾಜಕೀಯ. ಮಹಾವಿಕಾಸ್ ಅಘಾಡಿ ಶಾಸಕರು ಕರ್ನಾಟಕಕ್ಕೆ ಶಿಫ್ಟ್ ಆಗಿದ್ದಾರಂತೆ. ರಿಪಬ್ಲಿಕನ್ ನೆಟ್ವರ್ಕ್ಗೆ ಮೂಲಗಳಿಂದ ಮಾಹಿತಿ. ಕಾಂಗ್ರೆಸ್ ಶಾಸಕರು ಕರ್ನಾಟಕಕ್ಕೆ ಸ್ಥಳಾಂತರ ಸಾಧ್ಯತೆ. 3 ಚಾರ್ಟೆಡ್ ವಿಮಾನಗಳು ಸಜ್ಜಾಗಿ ನಿಂತಿರುವಂಥ ಮಾಹಿತಿ ಇದೆ. ಹೋಟೆಲ್ ರೆಸಾರ್ಟ್ಗಳ ಮುಂಗಡ ಬುಕ್ಕಿಂಗ್ ಆಗಿದೆಯಂತೆ. ಅಂದರೆ 2 ಪಾರ್ಟಿ ಇದೆ ಅಲ್ಲಿ. ಒಂದು NDA ಮೈತ್ರಿಕೂಟ, ಅದಕ್ಕೆ ಮಹಾಯುತಿ ಅಂತ ಹೆಸರಿಟ್ಟಿದ್ದಾರೆ. ಅದರಲ್ಲಿ BJP ಇದೆ, ಶಿವಸೇನೆ ಇದೆ ಮತ್ತು NCP ಇದೆ. ಇನ್ನೊಂದು ಯಾವುದು ಮಹಾ ಅಘಾಡಿ. ಇದ್ಯಾವುದು ಕಾಂಗ್ರೆಸ್ ನೇತೃತ್ವದ ಮಹಾ ಅಘಾಡಿ. ಮಹಾ ಅಘಾಡಿಯಲ್ಲಿ ಕೂಡ 3 ಪಾರ್ಟಿ ಇದೆ, 4 ಪಾರ್ಟಿ ಇದೆ. ಯಾವುದೆಲ್ಲ? ಕಾಂಗ್ರೆಸ್ ಇದೆ, ಶಿವಸೇನಾ ಅಂದರೆ ಬಿಟ್ಟು ಹೋಗಿದ್ದಾರಲ್ಲ ಅದು ಆ ಕಡೆಯವರು, ಉಳಿದಿರೋ 14 ಮಂದಿ. ಆಮೇಲೆ NCP ಅದರ 14 ಮಂದಿ. ಆಮೇಲೆ AIMIM ಅದು ಇದೆ. ಇನ್ನು BSP ಬೇರೆ. ಈಗ ಮೊನ್ನೆ ಪೋಲ್ ಆಫ್ ದ ಪೋಲ್ ಇದರಲ್ಲೆಲ್ಲ NDA ಮೈತ್ರಿಕೂಟ ಅಂದರೆ BJP ಬರುತ್ತೆ ಅಂತ ಇದೆ. ಆದರೆ ಕಾಂಗ್ರೆಸ್ಗೆ ಏನಪ್ಪ ಅಂತ ಹೇಳಿದ್ರೆ ನಾವು ಬರ್ತೀವಿ ಅಂತೇಳಿ, ಅಂದರೆ ಕಾಂಗ್ರೆಸ್ ಬರುತ್ತೆ ಅಂತ. ಸೊ ಬಂದ ತಕ್ಷಣ 2 ಇರ್ಬೋದು. ಒಂದೋ BJPಗೆ ಜಾಸ್ತಿ ಬಂದು ಇವರನ್ನ ಶಾಸಕರನ್ನ ಖರೀದಿ ಮಾಡಬಹುದು ಅನ್ನೋಂಥ ಭಯ ಇರ್ಬೋದು, ಅಥವಾ ಇವರೇ ಬರ್ತಾರೆ ಆ ಕಡೆ ಈ ಕಡೆ ಹೋಗ್ಬೋದು ಅನ್ನೋಂಥ ಭಯ ಇರ್ಬೋದು. 2 ಕಾರಣಗಳಿಗಾಗಿ ಆ ಎಲ್ಲ ಶಾಸಕರನ್ನ ಹೊತ್ತು ಬ್ಯಾಂಗ್ಳೂರಿಗೆ ಅಂದರೆ ಕರ್ನಾಟಕಕ್ಕೆ ಬರ್ತಾ ಇರ್ತಾರಂತೆ. ಮಹಾಶಾಸಕರು ಕರ್ನಾಟಕಕ್ಕೆ ಶಿಫ್ಟ್ ಯಾವ ಕಡೆ ಅಂತೇಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿಜಯ್ ಇದ್ದಾರೆ ನೇರ ಪ್ರಸಾರದಲ್ಲಿ. ವಿಜಯ್, ಈಗ ಕರ್ನಾಟಕದ ಶಾಸಕರು ಬೇರೆ ಬೇರೆ ಕಡೆ ಹೋದಾಗ ಟ್ರಿಪ್ ಇರುತ್ತೆ ನಿಮಗೆಲ್ಲ ರಿಪೋರ್ಟರ್ಗಳಿಗೆ. ಈಗ ಮಹಾರಾಷ್ಟ್ರ ಶಾಸಕರು ಬರ್ತಾ ಇದ್ದಾರೆ, ಅದೊಂದು ಟ್ರಿಪ್ಪು. ಬಾಕಿ ಟೈಮಲ್ಲಿ ಏನಂದರೆ ಕರ್ನಾಟಕದ ಶಾಸಕರು ಹೋದಾಗ ನಮಗೆ ಸ್ವಲ್ಪ ಗೊತ್ತಿರುತ್ತೆ ಯಾರು ಏನು ಎತ್ತ ಅಂತ ಗೊತ್ತಿರುತ್ತೆ. ಈಗ ಅವ್ರು ಯಾರು ಅಂತ ಗೊತ್ತಾಗೋದು ಭಾಳ ಕಷ್ಟ ಅಲ್ವಾ? ಈಗ ಏನೆಲ್ಲ ಎಲ್ಲೆಲ್ಲಿ ಬುಕ್ಕಿಂಗ್ ಆಗಿದೆ, ಅದೇ ಓಲ್ಡ್ ಹೋಟೆಲ್ಸಾ ಬೇರೆ ಹೋಟೆಲ್ಸಾ? ಎಲ್ಲಿ ನಾಳೆಯಿಂದ ಎಲ್ಲಿ ನಿಮ್ಮ ವಾಸ್ತವ್ಯ? ಜಯಪ್ರಕಾಶ್, ಈಗ ರಾಜ್ಯದಲ್ಲಿ ಏನು ರೆಸಾರ್ಟ್ ರಾಜಕಾರಣಕ್ಕೆ ಸಾಕ್ಷಿ ಆಗುವಂಥ ಸಾಧ್ಯತೆ ಇರುವಂಥದ್ದು ಅದು ಮಹಾರಾಷ್ಟ್ರದ ಮಹಾವಿಕಾಸ್ ಅಘಡಿ ಬಣದ ಶಾಸಕರು ಒಂದು ವೇಳೆ ಏನಾದರೂ ನಾಳೆ ಫಲಿತಾಂಶದಲ್ಲಿ ಅತಂತ್ರ ಬಂದರೆ, ಅಂದರೆ 145 ಮ್ಯಾಜಿಕ್ ನಂಬರ್ ಇರುವಂಥದ್ದು, ಅದಕ್ಕಿಂತ ಅತಂತ್ರವೇನಾದರೂ ಬಂದರೆ ಶಾಸಕರನ್ನು ರಾಜ್ಯಕ್ಕೆ ಶಿಫ್ಟ್ ಮಾಡುವ ಸಂಬಂಧಪಟ್ಟಂತೆ AICC ನಿರ್ಧಾರ ಮಾಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೂಡ ಚಾರ್ಟರ್ಡ್ ಫ್ಲೈಟ್ ಕೂಡ ಬುಕ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಇಡೀ ದೇಶದಲ್ಲಿ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಈಗ ತೆಲಂಗಾಣ ಮತ್ತು ಕರ್ನಾಟಕ ಸಂಬಂಧಪಟ್ಟಂತೆ ಇರುವಂಥದ್ದು. ಕರ್ನಾಟಕದಲ್ಲಿ ಈ ರೀತಿ ನಿಭಾಯಿಸಬಲ್ಲ ರೆಸಾರ್ಟ್ ರಾಜಕಾರಣ ನಿಭಾಯಿಸಬಲ್ಲಂತಹ ಆ ಒಂದು ತಂತ್ರಗಾರಿಕೆ ಇರುವಂಥದ್ದು. ಯಾಕಂದರೆ ಈ ಹಿಂದೆ SM ಕೃಷ್ಣ ಸರ್ಕಾರ ಇದ್ದಂಥ ಸಂದರ್ಭದ ರಾಜ್ಯದಲ್ಲಿ ಆಗ ವಿಲಾಸರಾವ್ ದೇಶಮುಖ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಇದೇ ರೀತಿ ಒಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿ ಉಂಟಾಗಿತ್ತು. ಆಗ ಶಾಸಕರನ್ನ ಕರೆತಂದು ಇಲ್ಲಿ ಇಟ್ಕೊಂಡು ನಿಭಾಯಿಸಿದಂಥದ್ದು DK ಶಿವಕುಮಾರ್. ಈಗ ಅಧಿಕಾರದಲ್ಲಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ವೇಳೆ ಏನಾದರೂ ಕೂಡ ಅತಂತ್ರ ಬಂದರೆ ಅಥವಾ ಮ್ಯಾಜಿಕ್ ನಂಬರ್ ಆಸುಪಾಸು ಬಂದರೆ, ತಿಂದ ಮೆಜಾರಿಟಿ ಬಂದರೂ ಕೂಡ ಆಪರೇಷನ್ ಕಮಲ ಆಗುವಂಥ ಆತಂಕ ಇರುವಂಥದ್ದು ಕಾಂಗ್ರೆಸ್ಗೆ. ಈ ಹಿನ್ನೆಲೆಯಲ್ಲಿ ಶಾಸಕರನ್ನ ಹೊಸಬರಾಗಿ ಗೆದ್ದಿರುವಂಥ ಶಾಸಕರನ್ನ ಇಲ್ಲಿಗೆ ಕಳಿಸೋ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಜಯಪ್ರಕಾಶ್, ಅದಕ್ಕೆ ಪೂರಕವಾಗಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಓಕೆ ವೀಕ್ಷಕರೇ, 288 ಟೋಟಲ್ ಸೀಟಲ್ಲಿ 288, 145 ಯಾರಿಗೆ ಬರುತ್ತೋ 145 ಬಂದರೆ ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಹೆಚ್ಚು ಕಡಿಮೆ ಆದರೂ ಕೂಡ 145 ಯಾರಿಗೆ ಬರುತ್ತೆ ನೋಡಿ. ಅಲ್ಲಿ ನೋಡಿ ಪೋಲ್ ಆಫ್ ಪೋಲ್ಸ್ ಅಂದರೆ ನೋಡಿ, P ಮಾರ್ಕ್ ಹೇಳುತ್ತೆ 137ರಿಂದ 157 ಬರುತ್ತೆ. NDA ಅಂದರೆ BJP ಮೈತ್ರಿಕೂಟ ಮ್ಯಾಟ್ರಿಸ್ ಹೇಳುತ್ತೆ 150ರಿಂದ 170. ಇನ್ನು ಕಾಂಗ್ರೆಸ್ ಎಷ್ಟು ಬರ್ಬೋದು ಅಂತೇಳಿ ಕಾಂಗ್ರೆಸ್ ನೇತೃತ್ವದ ಕೂಟ 128, 126, 146, 110, 130 ಹೆಚ್ಚು ಕಡಿಮೆ ಆದರೂ ಕೂಡ ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕಕ್ಕೆ ಮತ್ತು ರೆಸಾರ್ಟ್ಗೆ ಒಂದು ಇತಿಹಾಸ ಇದೆ. ಗುಜರಾತ್ನಲ್ಲಿ ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಟೇಲ್ ಅವರನ್ನು ಸೋಲಿಸಬೇಕು ಅಂತೇಳಿ ಅಮಿತ್ ಶಾ ಭಾಳ ಟ್ರೈ ಮಾಡ್ತಾರೆ. ಒನ್ ಟೈಮಲ್ಲಿ ಅಮಿತ್ ಶಾಗೆ ಈ ಅಹಮದ್ ಪಟೇಲ್ ಮೇಲೆ ಒಂದು ಕೋಪ ಇದೆ. ಯಾಕೆ ಅಂತಂದರೆ ಅಹಮದ್ ಪಟೇಲ್ ಅವರ ಕಾಲಾವಧಿಯಲ್ಲಿ ಅವರ ಕಾರಣದಿಂದಾಗಿ ಈ ಏನು ಸೊಹ್ರಾಬುದ್ದೀನ್ ಎನ್ಕೌಂಟ್ರ್ ಕೇಸ್ ಇತ್ತಲ್ಲ, ಎನ್ಕೌಂಟ್ರ್ ಕೇಸಲ್ಲಿ ಆಗ ಗುಜರಾತ್ನ ಗೃಹ ಸಚಿವರಾಗಿದ್ದಂಥ ಅಮಿತ್ ಶಾ ಅವರನ್ನು CBIಯಲ್ಲಿ ಒಳಗಾಕ್ಬಿಟ್ಟು ಅವರನ್ನು ಗಡೀಪಾರು ಮಾಡ್ತಾರೆ ಗುಜರಾತ್ನಿಂದ ದೆಹಲಿಗೆ. 1-2 ವರ್ಷ ಅಲ್ಲೇ ಇರ್ತಾರೆ. ಅದು ಈಗಲೂ ನಿಮಗೆ ಸಿಗತ್ತೆ. ಆ ಕೋಪ ಇತ್ತು ಯಾರಿಗೆ? ಅಮಿತ್ ಶಾಗೆ. ಹೆಂಗಾದರೂ ಮಾಡಿ ಸೋಲಿಸಬೇಕು ಅಂತೇಳಿ. ಹಾಗಾಗಿ ಅಲ್ಲಿ ಒಂದು ಕುದುರೆ ವ್ಯಾಪಾರ ನಡೆಯುತ್ತೆ. ಓಕೆ, ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ಅಹಮದ್ ಪಟೇಲರನ್ನು ಸೋಲಿಸಬೇಕು ಅಂತೇಳಿ. ಆಗ ಕಾಂಗ್ರೆಸ್ ಏನು ಮಾಡುತ್ತೆ, ಆ ಎಲ್ಲ ಶಾಸಕರನ್ನು
ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ಗೆ ಕಳಿಸುತ್ತೆ. ಉಸ್ತುವಾರಿ ಯಾರು ನೋಡ್ಕೊಳ್ಳೋದು? ಡಿ ಕೆ ಶಿವಕುಮಾರ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತಂದರೆ, ಆ ಕಾರಣಕ್ಕಾಗಿ ಸೋನಿಯಾ ಗಾಂಧಿಗೆ ತನ್ನ ಏನು ಅಹಮದ್ ಪಟೇಲ್ ಹೇಳಿದ್ರೆ ಮುಗೀತ್ರಿ. ಸೋನಿಯಾ ಗಾಂಧಿ ಹೇಳ್ದಂಗೆ ಅಹಮದ್ ಪಟೇಲನ್ನ ಗೆಲ್ಲಿಸಬೇಕು ಅಂತೇಳಿ ಸೋನಿಯಾ ಗಾಂಧಿ ಇವರಿಗೆ ಮಧ್ಯಸ್ಥಿಕೆ ವಹಿಸ್ತಾರೆ. ಕೊನೆಗೆ ಇವ್ರನ್ನಲ್ಲಿ ಕರ್ಕೊಂಬರ್ತಾರೆ. ಅಲ್ಲಿ ಹೆಂಗೂ ಅಹಮದ್ ಪಟೇಲ್ ಗೆಲ್ತಾರೆ. ಅದು ಗೆಲ್ಲೋ ಚಾನ್ಸ್ ಇರಲಿಲ್ಲ. ಯಾರೋ ಒಬ್ಬರು ವೋಟ್ ಮಾಡಿದ್ರಂದ್ರೆ ಹಿಂಗೆ ತೋರಿಸೋಂಗಿಲ್ಲ. ಹಾಗಾಗಿ ಅಹಮದ್ ಪಟೇಲ್ ಗೆದ್ದು ಬಿಡ್ತಾರೆ. ನಂತರ ಅಹಮದ್ ಪಟೇಲ್ ಸತ್ತೋಗ್ಬಿಟ್ರು, ಅದು ಬೇರೆ ವಿಚಾರ. ಈ ಟೈಮಲ್ಲಿ ಒಂದು ರೇಡ್ ಆಗುತ್ತೆ ಈಗಲ್ಟನ್ ರೆಸಾರ್ಟ್ ಮೇಲೆ. ಭಾಳ ಅದ್ಭುತ ಇದೆ ಸ್ಟೋರಿ. ಅದು ರೇಡ್ ಆಗಿ ಅವರ ಕೈಯಲ್ಲೊಂದು ಚೀಟಿ ಇರುತ್ತೆ. ನಿಮ್ಗೆ ಈಗಲೂ ನೆನಪಿರ್ಬೋದು. ನಾನು ಸಾಧ್ಯವಾದರೆ 9 ಗಂಟೆಗೆ ಆ ವಿಜುವಲ್ ಕೊಡ್ತೀನಿ. ಕೈಯಲ್ಲೊಂದು ಚೀಟಿ ಇರುತ್ತೆ. ಯಾರ್ದು? ಡಿ ಕೆ ಶಿವಕುಮಾರ್ದು. ಅದನ್ನು ಅವರು ಅಲ್ಲೇ ಹರಿದಾಕ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅವರಿಗೆ ಇ ಡಿ ರೇಡು, ಇನ್ಕಮ್ ಟ್ಯಾಕ್ಸ್ ರೇಡು, ಮತ್ತೊಂದು ಮಗದೊಂದು. ಜೈಲಿಗೆ ಹೋಗಿ ಬರ್ತಾರೆ. ಇಂಥದ್ದೆಲ್ಲ ತುಂಬ ನಡೆದಿದೆ. ಆಮೇಲೆ ಅಮಿತ್ ಶಾಗೆ ಇನ್ನೊಂದು ಕೋಪನೂ ಇತ್ತು. ಅಂದರೆ ಒಂದಲ್ಲ ಒಂದು ದಿವಸ ಚಿದಂಬರ ಅವರನ್ನಾದರೂ ಜೈಲಿಗೆ ಹಾಕಬೇಕು. ಅದನ್ನು ಹಾಕ್ತಾರೆ ಅವರು. ರಾಜಕೀಯ ಅಂದರೆ ಒಂದು ಕಡೆ ಇದು, ಇನ್ನೊಂದು ಕಡೆ ರಾಜಕೀಯ ಹಿನ್ನೆಲೆಗಳು ಏನು ಇದರ ಹಿಂದೆ. ಅಂದರೆ ನಿನ್ನನ್ನು ಒಳಗೆ ಕಳಿಸ್ತೀನಿ ಅನ್ನುವಂಥ ಚಾಲೆಂಜ್ಗಳು. ಈಗ ನೋಡೋಣ ಏನಾಗುತ್ತೆ ಅಂತೇಳಿ. ನೆಕ್ಸ್ಟು ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.